ಜಾಸ್ತಿ ಜನ ಮಾಡ್ತಾ ಇರೋ ಮಿಸ್ಟೇಕೇ ಇದು. ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ನೀವು ಎಡಿಟಿಂಗ್ ಮಾಡುವಾಗ ಈ ತಪ್ಪುಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಆಗಿರ್ಬೋದು, ವಿಡಿಯೋ ವೈರಲ್ ಆಗಲ್ಲ. ಯಾಕೆ ವೈರಲ್ ಆಗಲ್ಲ? ವೈರಲ್ ಆಗದೆ ಇರೋದಕ್ಕೆ ಏನಾದರೂ ರೀಸನ್ಸ್ ಇರುತ್ತಲ್ವಾ? ಯಾಕೆ ವೈರಲ್ ಆಗಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಏನೇನು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇದ್ದೀರಾ, ಆ ಮಿಸ್ಟೇಕ್ಸ್ಗಳನ್ನ ನೀವು ಯಾಕೆ ಮಾಡಬಾರ್ದು ಇದನ್ನು ಹೇಳ್ತೀನಿ. ಅದ್ರ ಜೊತೆಗೆ ಏನು ಸೊಲ್ಯೂಷನ್ಸ್ ಇದೆ, ಯಾವುದನ್ನ ನೀವು ಫಾಲೋ ಮಾಡಬೇಕು, ಇದರಿಂದ ಏನು ನಿಮಗೆ ಬೆನಿಫಿಟ್ ಆಗುತ್ತೆ, ಇದನ್ನೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ. ಮಿಸ್ಟೇಕ್ಸ್ ಏನು, ಸೊಲ್ಯೂಷನ್ಸ್ ಏನು, ನೀವೇನೇನು ತಪ್ಪು ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದರೆ ಆವಾಗ ನೀವು ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಅಪ್ಲೋಡ್ ಮಾಡುವಾಗಲಾಗಿರ್ಬೋದು, ಆಮೇಲೆ ರೀಲ್ಸಲ್ಲಿ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡುವಾಗಾಗಿರ್ಬೋದು, ಈ ತಪ್ಪುಗಳನ್ನ ಮಾಡಲ್ಲ. ಅದಕ್ಕೆ ಎಡಿಟಿಂಗ್ ಮಾಡುವಾಗ ಏನು ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಯೂಟ್ಯೂಬ್ ಶಾರ್ಟ್ಸಲ್ಲಿ ನೀವು ಮಾಡ್ತಾ ಇರೋ ಮಿಸ್ಟೇಕ್ಸ್ ಏನು ಅಂತ ಅಂದರೆ ಹುಕ್ಕು ತುಂಬ ಇಂಪಾರ್ಟೆಂಟು. ನೀವು ಲಾಂಗ್ ವಿಡಿಯೋ ಹೆಂಗೆ ಮಾಡ್ತೀರಲ್ವಾ, ಅದೇ ಥರ ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಕರೆಕ್ಟಾಗಿರೋ ಹುಕ್ಕು ತುಂಬ ಇಂಪಾರ್ಟೆಂಟು. ಯಾಕೆ ಹುಕ್ ಇಂಪಾರ್ಟೆಂಟು ಅಂತ ಅಂದರೆ, ಇವಾಗ ನೀವು ಯೂಟ್ಯೂಬ್ನಲ್ಲಿ ಲಾಂಗ್ ವಿಡಿಯೋಸ್ಗಳನ್ನ ಮಾಡುವಾಗ 30 ಸೆಕೆಂಡ್ವರೆಗೂ ನೀವು ಒಂದು ಒಳ್ಳೆ ಹುಕ್ನ ಇಟ್ಕೊಂಡು ಏನೋ ಒಂದು ನಿಮ್ಮ ಇನ್ಸಿಡೆನ್ಸ್ನ ಇಟ್ಕೊಂಡ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ದೀರಾ ಅಂತಂದರೆ ಆವಾಗ ನಿಮ್ಮ ವಿಡಿಯೋ ಬೇಗ ವೈರಲ್ ಆಗುತ್ತೆ. ಆದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಆಗಿರ್ಬೋದು, ಮೇನಾಗಿ ಅಲ್ಲಿ ಇಂಪಾರ್ಟೆನ್ಸ್ ಏನಕ್ಕೆ ಕೊಡ್ತಾರೆ ಅಂತ ಅಂದರೆ 3 ಸೆಕೆಂಡ್ 1 to 3 ಸೆಕೆಂಡ್ ಒಳಗಡೆ ನೀವು ವಿಡಿಯೋಸ್ನಲ್ಲಿ ಕರೆಕ್ಟಾಗಿರುವಂಥ ಹುಕ್ನ ಹಾಕಬೇಕು. ಏನು ಹುಕ್ಬೇಕು ಅಂತ ಹಾಕಬೇಕು ಅಂತಂದರೆ ಸ್ಟಾಪ್ ಸ್ಕ್ರೋಲಿಂಗ್. ಈಗ ಹೇಳಿದಿರಾ ಅಂತಂದರೆ ಹೆಂಗಿರುತ್ತೆ ಹೇಳಿ, ಯಾವಾಗ ಅವ್ರಿಗೆ ಸಡನ್ನಾಗಿ ಒಂದ್ಸಲಿ ಸ್ಟನ್ ಆಗ್ತಾರೆ, ಏನು ಈ ಸ್ಟಾಪ್ ಸ್ಕ್ರೋಲಿಂಗ್ ಅಂತ ಇದ್ದಾರೆ, ಏನಾದರೂ ಇಂಪಾರ್ಟೆನ್ಸ್ ಏನಾದರೂ ಈಗ ಕೊಟ್ಟಿರ್ಬೋದು, ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿರ್ಬೋದು ಅಂತ ಹೇಳಿ ಸಡನ್ನಾಗಿ ಸ್ಟಾಪ್ ಆಗ್ತಾರೆ. ಅದಕ್ಕೆ ನೀವೇನು ಮಾಡಬೇಕು, ಯೂಟ್ಯೂಬ್ ಶಾರ್ಟ್ಸ್ನ ಅಪ್ಲೋಡ್ ಮಾಡುವಾಗ, ಯೂಟ್ಯೂಬ್ ಶಾರ್ಟ್ಸ್ನ ಎಡಿಟಿಂಗ್ ಮಾಡುವಾಗ ಎಲ್ಲ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೋಬೇಕು. ಕರೆಕ್ಟಾಗಿರೋ ಹುಕ್ಕು ತುಂಬ ಇಂಪಾರ್ಟೆಂಟ್. ನೀವು ಕರೆಕ್ಟಾಗಿರೋ ಹುಕ್ನ ಹಾಕಿದ್ದೀರಾ ಅಂತ ಅಂದರೆ ನಿಮ್ಮ ವಿಡಿಯೋ ಬೇಗ ವೈರಲ್ ಆಗುತ್ತೆ. ಆಮೇಲೆ ನೀವು ಇವಾಗ ಒಂದು ಕ್ಲಿಪ್ನ 1 to 30 ಸೆಕೆಂಡ್ನ ನೀವು ಅದನ್ನು ವೀಡಿಯೋಸ್ನಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. 1 to 30 ಸೆಕೆಂಡ್ ನೀವು ಏನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತೀರ, ಆದರೆ 25 ಸೆಕೆಂಡ್ ತನಕ ನೀವು ಇನ್ಫಾರ್ಮೇಷನ್ನ ಕೊಟ್ಟಿರ್ತೀರ. 25 to 30 ಸೆಕೆಂಡು ನೀವು ಏನೂ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ, ಜಸ್ಟ್ ನಿಮ್ಮ ಫೇಸ್ ಮಾತ್ರ ಕಾಣಿಸ್ತಾ ಇರುತ್ತೆ, ಏನು ಇನ್ಫಾರ್ಮೇಷನ್ ಇರಲ್ಲ. ಅಂಥ ಕ್ಲಿಪ್ಗಳನ್ನ ನೀವು ಕಟ್ ಮಾಡಬೇಕು. 1 to 25 ಸೆಕೆಂಡ್ ನಿಮಗೆ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ಸ್ಟಾಪ್. 1 to 3 ಸೆಕೆಂಡ್ಸು ವಿಡಿಯೋನಲ್ಲಿ ನೀವು ಯಾವ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತೀರಲ್ವಾ, ಅದೇ ರೀತಿ ಈ ಹುಕ್ಕಲ್ಲಿ 25 to 30 ಸೆಕೆಂಡ್ಸು ಇಲ್ಲಿ ಕಟ್ ಆಗಿರಬೇಕು. ಕಟ್ ಆಗಿತ್ತು ಅಂತ ಅಂದರೆ ಆವಾಗ ನಿಮ್ಮ ವಿಡಿಯೋಸ್ಗೆ ವ್ಯೂಸು ಚೆನ್ನಾಗಿ ಬರುತ್ತೆ. ಇವಾಗ ನಿಮ್ಗೆ ಎಕ್ಸ್ಟ್ರಾ ಕ್ಲಿಪ್ ಇರುತ್ತಪ್ಪ, ಅದನ್ನು ಯಾರು ನೋಡೋಕೆ ಇಷ್ಟಪಡ್ತಾರೆ? ಇವಾಗ ಜಸ್ಟ್ ನೀವೇನೋ ನಿಮ್ಮ ಫೇಸ್ನ ತೋರಿಸ್ತಾ ಇದ್ದೀರಾ, ಒಂದು ರೌಂಡ್ ಟರ್ನ್ ಮಾಡಿದ್ದೀರಾ ಅಂತಂದರೆ ಅದನ್ನು ಯಾರು ನೋಡ್ಕೊತ ಕೂತ್ಕೊತಾರೆ? ಅದನ್ನು ಕಟ್ ಮಾಡಿ ಬಿಸಾಕಿ. ಅದನ್ನೆಲ್ಲ ನೀವು ಇಟ್ಕೊಂಡಿದ್ದೀರಾ ಅಂತಂದರೆ ಆವಾಗ ನಿಮ್ಮ ವಿಡಿಯೋಸ್ಗಳಿಗೆ ವ್ಯೂಸು ಬರಲ್ಲ. ಇದ್ರ ಜೊತೆಗೆ ಕ್ಯಾಪ್ಷನ್ಸ್ನ ಆ್ಯಡ್ ಮಾಡಿ. ಕ್ಯಾಪ್ಷನ್ಸ್ನ ಆ್ಯಡ್ ಮಾಡೋದು ಅಂತ ಅಂದರೆ ನಿಮಗೆ ಆಲ್ರೆಡಿ ನೀವು ಯಾವುದು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀರಲ್ವಾ, ಆ ಆ್ಯಪ್ನಲ್ಲೇ ನೀವು ಹೋಗಿ ಚೆಕ್ ಮಾಡಿ. ಅಲ್ಲಿ ಕ್ಯಾಪ್ಷನ್ಸ್ ಅಂತೇಳಿ ಇರುತ್ತೆ. ಇನ್ಶಾರ್ಟಲ್ಲಿದೆ, ಕ್ಯಾಪ್ ಕಟ್ಟಲ್ಲಿದೆ, VNಲ್ಲಿದೆ. ನೀವು ಏನಾದರೂ ಯೂಟ್ಯೂಬ್ನಲ್ಲಾಗಿರ್ಬೋದು, ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಇವಾಗ ಆಲ್ರೆಡಿ ಒಂದು ಆ್ಯಪ್ ಬಂದಿದೆ, ಅದು ಯೂಟ್ಯೂಬ್ ಸ್ಟುಡಿಯೋ, ಯೂಟ್ಯೂಬ್ ಕ್ರಿಯೇಟ್ ಏನೋ ಇದೆ, YT ಕ್ರಿಯೇಟ್ ಅಂತ ಇದೆ. ಅದರೊಳಗೂ ಅಷ್ಟೇ, ಅದರೊಳಗೂ ಕ್ಯಾಪ್ಷನ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ನೀವು ವಿಡಿಯೋಸ್ನಲ್ಲಿ ಇನ್ನೊಂದು ಯಾವುದೋ ಒಂದು ಆ್ಯಪ್ ನಾನು ಮರ್ತೋದೆ, ಆ ಆ್ಯಪ್ನಲ್ಲೂ ಅಷ್ಟೇ ಅಲ್ಲೂ ಕ್ಯಾಪ್ಷನ್ಸ್ಗಳನ್ನ ಹಾಕ್ಬೋದು. ಇದು ರೀಲ್ಸಲ್ಲಿ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಏನಾದರೂ ನೀವು ವಿಡಿಯೋನ ಎಡಿಟಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲೂ ಕ್ಯಾಪ್ಷನ್ಸ್ ಇದೆ. ಆ ಕ್ಯಾಪ್ಷನ್ಸ್ನ ನೀವು ಅಲ್ಲಿ ಅಪ್ಲೈ ಮಾಡ್ಬೋದು. ಕ್ಯಾಪ್ಷನ್ಸ್ಗಳನ್ನ ಹಾಕಿದ್ದೀರಾ ಅಂತಂದರೆ ಯಾರಿಗೆ ಆ ಲ್ಯಾಂಗ್ವೇಜ್ ಬರಲ್ಲ ಅವರು ಅದನ್ನು ಅಲ್ಲಿ ರೀಡ್ ಮಾಡ್ತಾರೆ. ಇಲ್ಲ ಅಂದರೆ ಕನ್ನಡದವರು ಅಲ್ಲಿ ಕನ್ನಡದಲ್ಲಿ ನಿಮ್ಗೆ ಹೇಳಿದ್ದೇನೋ ಒಂದು ಸ್ವಲ್ಪ ಅರ್ಥ ಆಗಿಲ್ಲ ಅಂತಂದರೆ ಅಲ್ಲಿ ಏನು ಕ್ಯಾಪ್ಷನ್ಸಲ್ಲಿ ಹಾಕಿರ್ತಾರ ಅದನ್ನು ರೀಡ್ ಮಾಡ್ತಾರೆ. ಅದನ್ನು ನೀವು ಬೇಕಾದರೂ ಮ್ಯಾನ್ಯುವಲಲ್ಲೂ ಹಾಕ್ಬೋದು. ಇಲ್ಲ ಅಂತ ಅಂದರೆ ಜಸ್ಟ್ ನೀವು ಅದನ್ನು ಟೈಪ್ ಮಾಡಿ ಆ್ಯಡ್ ಮಾಡ್ಬೋದು. ಅಲ್ಲೇ ಡೈರೆಕ್ಟಾಗಿ ಕ್ಯಾಪ್ಷನ್ಸ್ನ ನೀವು ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅಂತ ಹಾಕ್ತಿರೋ ಅದೇ ಡೈರೆಕ್ಟಾಗಿ ಅಲ್ಲಿ ಕ್ಯಾಪ್ಚರ್ ಆಗುತ್ತೆ. ಇದಿಷ್ಟು ಕ್ಯಾಪ್ಷನ್ಸ್ಗಳನ್ನ ಹಾಕೋದು, ಇದು ನೆನಪಲ್ಲಿರಲಿ. ಇದ್ರ ಜೊತೆಗೆ ನೀವೇನಾದರೂ ಟೆಕ್ಸ್ಟ್ನ ಹಾಕೋದು ಅಂತ ಅಂದರೆ ಟೆಕ್ಸ್ಟ್ನ ಆ್ಯಡ್ ಮಾಡ್ಬೋದು. ಯೂಟ್ಯೂಬ್ನಲ್ಲಿ ಇವಾಗ ನೀವು ಯೂಟ್ಯೂಬ್ ಶಾರ್ಟ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಆದರೆ ಶಾರ್ಟ್ಸ್ನ ಕ್ರಿಯೇಟ್ ಮಾಡುವಾಗ ನೀವು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಇವಾಗ ನಾನು ಜಸ್ಟ್ ಮಾತಾಡ್ತಾ ಇದ್ದೀನಿ,
ಈ ಮಾತಾಡೋದು ಡೈರೆಕ್ಟಾಗಿ ಒಂದು ಸ್ವಲ್ಪ ಝೂಮ್ ಆಯಿತು ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಹತ್ರನೇ ಬಂದು ಏನೋ ಹೇಳ್ತಾ ಇದ್ದಾರೆ ಇನ್ಫಾರ್ಮೇಷನು ಅಂಥೇಳಿ ಇರುತ್ತೆ. ಅದಕ್ಕೆ ಸ್ವಲ್ಪ ಝೂಮಿಂಗ್ ಎಫೆಕ್ಟ್ನ ಕೊಡಿ. ಎಲ್ಲ ಎಡಿಟಿಂಗ್ ಆ್ಯಪಲ್ಲೂ ಝೂಮಿಂಗ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಝೂಮಿಂಗ್ ಎಫೆಕ್ಟ್ನ ನೀವು ಕೊಡಿ. ಅದ್ರ ಜೊತೆಗೆ ಝೂಮಿಂಗ್ ಎಫೆಕ್ಟ್ಸ್ ಜೊತೆಗೆ ಯಾವುದಾದ್ರೂ ನೀವು ಚೇಂಜಸ್ನ ಮಾಡ್ಬೋದು. ಅಲ್ಲಿ ಇನ್ ಔಟ್ ಫೇಡ್ ಯಾವುದಾದ್ರೂ ಕಾಂಬೋ ಚೇಂಜಸ್ಸು ಅಂಥದ್ದೇನಾದರೂ ನೀವು ಯಾವುದಾದ್ರೂ ಒಂದು ಇಮೇಜಸ್ನ ಹಾಕ್ತಾ ಇದ್ದೀರಾ ಅಂತ ಅಂದರೆ ಅದನ್ನು ಆ್ಯಡ್ ಮಾಡ್ಬೋದು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇದಿಷ್ಟು ನೀವು ಮಾಡ್ತಿರಲ್ವಾ, ಇದಿಷ್ಟು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನೀವು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಇಲ್ಲಿ ನೀವು ಟೈಮರ್ನ ಸೆಟ್ ಮಾಡ್ಕೊಳ್ಳಿ. ಆ ಟೈಮರ್ನಲ್ಲಿ ನೀವು ಅನ್ವಾಂಟೆಡ್ ಏನೇನಿದೆಯೋ ಅದನ್ನೆಲ್ಲ ತೆಗೆದು ಬಿಸಾಕಿ. ಅನ್ವಾಂಟೆಡ್ ಏನಿದ್ರು ಅದನ್ನು ಯಾವುದೂ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಅಲ್ಲಿ ನಿಮ್ಗೆ ಏನು ಕ್ಲಿಪ್ ಬೇಕೋ ಅದಿಷ್ಟು 1 ಸೆಕೆಂಡಿಂದ ಹಿಡಿದ್ಬಿಟ್ಟು 30 ಸೆಕೆಂಡ್ವರೆಗೂ ನಿಮ್ಗೆ ಏನು ಕ್ಲಿಪ್ ಬೇಕಾಗುತ್ತೋ ಆ ಕ್ಲಿಪ್ನ ಮಾತ್ರ ಅಲ್ಲಿ ಆ್ಯಡ್ ಮಾಡಿ. ಅದನ್ನ ಬಿಟ್ಟು ನೀವು ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡ್ತಾ ಇದ್ದೀರಾ ಅಂತಂದರೆ ಆವಾಗ ನಿಮ್ಮ ವಿಡಿಯೋಸ್ಗಳಿಗೆ ವ್ಯೂಸು ಬರಲ್ಲ. ಸುಮ್ಮನೆ ನಿಂತ್ಕೊಂಡಿದ್ದೀರಾ ಅಂತಂದರೆ ವ್ಯೂಸ್ ಬರಲ್ಲ. ವಾಯ್ಸ್ ಓವರ್ ಕೊಡೋದಕ್ಕೆ ಟ್ರೈ ಮಾಡಿ. ಆದರೆ ವಾಯ್ಸ್ ಓವರ್ ಕೊಡೋದಕ್ಕೆ ಟ್ರೈ ಮಾಡಿ. ವಾಯ್ಸ್ ಓವರ್ ಕೊಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಬೇಗ ಮಾನಿಟೈಸೇಷನ್ ಆಗುತ್ತೆ. ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಬೇಗ ಆಗಬೇಕು ಅಂತಂದರೆ ವಾಯ್ಸ್ ಓವರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಾಯ್ಸ್ ಓವರ್ ಕೊಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ವಿಡಿಯೋ ಬೇಗ ವೈರಲ್ ಆಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯೂಟ್ಯೂಬ್ ಶಾರ್ಟ್ಸು ತುಂಬಾ ಇಂಪಾರ್ಟೆಂಟು. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಷ್ಟು ಇಂಪಾರ್ಟೆಂಟೋ ಅದು ಅಷ್ಟೇ ಇಂಪಾರ್ಟೆಂಟು. ವೀಡಿಯೋಸ್ಗಳನ್ನ ಹಾಕುವಾಗ ನೀವು ಏನೇ ಒಂದು ಸ್ವಲ್ಪ ಮಿಸ್ಟೇಕ್ಸ್ಗಳನ್ನ ಮಾಡಿದ್ದೀರಾ ಅಂತಂದರೂ ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನಾನು ನಿಮಗೆ ಮಿಸ್ಟೇಕ್ಸ್ಗಳನ್ನ ಹೇಳಿದ್ದೀನಿ, ಅದ್ರ ಜೊತೆಗೆ ಏನು ತಪ್ಪುಗಳನ್ನ ಮಾಡಬಾರ್ದು ಅಂತಲೂ ನಾನು ಹೇಳಿದ್ದೀನಿ. ಯಾವುದಾದ್ರು ಬೇಡವೋ ಅದನ್ನು ತೆಗೆದು ಬಿಸಾಕಬೇಕು ಅಂತಲೂ ನಾನು ಹೇಳಿದ್ದೀನಿ. ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ನಲ್ಲಿ ನೀವು ಇವೆಲ್ಲ ನೆನಪಲ್ಲಿ ಇಟ್ಕೊಳ್ಬೇಕು. ಒಂದು ಒಳ್ಳೆ ಹುಕ್ ಹಾಕಬೇಕು. ಸೊಲ್ಯೂಷನ್ಸ್ ಇವಾಗ ಮತ್ತೊಂದ್ಸಲಿ ಹೇಳ್ತೀನಿ. ಒಂದು ಒಳ್ಳೆ ಹುಕ್ ಹಾಕಿ, ಯಾವುದಾದ್ರು ಬೇಡ ಆಗಿರುತ್ತೋ ಆ ಕ್ಲಿಪ್ಸ್ನ ತೆಗೆದು ಬಿಸಾಕಿ. ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಳ್ಳಿ. ಝೂಮಿಂಗ್ ಎಫೆಕ್ಟ್ನ ಕೊಡಿ. ಅದ್ರ ಜೊತೆಗೆ ಕ್ಯಾಪ್ಷನ್ಸ್ನ ಆ್ಯಡ್ ಮಾಡಿ. ಟೆಕ್ಸ್ಟ್ನ ಆ್ಯಡ್ ಮಾಡೋದಂದರೆ ಟೆಕ್ಸ್ಟ್ನ ಆ್ಯಡ್ ಮಾಡಿ. ಫೇಡ್ನ ಚೇಂಜ್ ಮಾಡಿ. ಒಂದು ವಿಡಿಯೋ ಪಕ್ಕದಲ್ಲಿ ನೀವು ನೋಡ್ಬೋದು, ಒಂದು ಲೈನಲ್ಲಿ ಒಂದು ವೈಟ್ ಬಾಕ್ಸ್ ಇರುತ್ತೆ. ಆ ವೈಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರಾ ಅಂದರೆ ಅಲ್ಲಿ ನೀವು ಫೇಡ್ನ ಚೇಂಜ್ ಮಾಡ್ಬೋದು. ಬ್ಲ್ಯಾಕು ವೈಟು ಟರ್ನ್ ಆಗೋದು ಆ ರೀತಿ ಏನಾದರೂ ಚೇಂಜ್ ಮಾಡ್ಬೋದು. ಅದನ್ನೆಲ್ಲ ನೀವು ಮಾಡ್ಕೊಳ್ಬೋದು. ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ವೀಡಿಯೋಸ್ಗಳನ್ನ ಸುಮ್ಮನೆ ಕ್ರಿಯೇಟ್ ಮಾಡಿ ಏನೋ ಒಂದು ಹಾಕ್ತೀನಿ ಅಂತಂದರೆ ಅದಕ್ಕೆ ವ್ಯೂಸ್ ಬರಲ್ಲ. ನೀವು ಆದಷ್ಟು ಅದ್ರ ಬಗ್ಗೆ ವರ್ಕ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಸುಮ್ಮನೆ ಏನೋ ಕಾಪಿರೈಟೆಡ್ ಎಲ್ಲ ಹಾಕ್ಬಿಟ್ರೆ ಅದರಿಂದ ನಿಮಗೆ ಮಾನಿಟೈಸೇಷನ್ ಆಗಲ್ಲ. ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ಮೇಯ್ನಾಗಿ ಕಾಪಿರೈಟ್ ಆಗಿರೋ ಮ್ಯೂಸಿಕ್ನ ಮಾತ್ರ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಕಾಪಿರೈಟ್ ಮ್ಯೂಸಿಕ್ಗಳನ್ನ ನೀವೇನಾದರೂ ಆ್ಯಡ್ ಮಾಡಿದಿರಾ ಅಂತಂದರೆ ನಿಮಗೆ ವ್ಯೂಸು ಬರಲ್ಲ. ಕಾಪಿರೈಟ್ ಮ್ಯೂಸಿಕ್ ಅಂತ ಅಂದರೆ ಈಗ ಯೂಟ್ಯೂಬಲ್ಲೇ ಒಂದು ಸಜೆಸ್ಟ್ ಮಾಡಿರುತ್ತೆ, ಅದೇ ಮ್ಯೂಸಿಕ್ನ ಆ್ಯಡ್ ಮಾಡ್ಬೋದು. ಯೂಟ್ಯೂಬ್ ಲೈಬ್ರರಿ, ಸ್ಟುಡಿಯೋ ಲೈಬ್ರರಿಗೆ ಹೋದರೆ ಅಲ್ಲಿ ನಿಮಗೆ ಮ್ಯೂಸಿಕ್ಗಳು ಸಿಗ್ತವೆ. ಅವನ್ನೇ ಡೌನ್ಲೋಡ್ ಮಾಡಿಕೊಂಡು ಆ್ಯಡ್ ಮಾಡ್ಬೋದು. ಬೇರೆ ಯೂಟ್ಯೂಬ್ನಲ್ಲಿ ಯಾರೋ ಹಾಕಿರೋ ವೀಡಿಯೋಸ್ಗಳಿಗೆ ಸೌಂಡ್ ಏನಿರುತ್ತೋ ಆ ಮ್ಯೂಸಿಕ್ನ ನೀವು ಡೌನ್ಲೋಡ್ ಮಾಡಿ ಹಾಕಿದ್ದೀರಾ ಅಂತಂದ್ರೆ ನಿಮ್ಗೆ ಕಾಪಿರೈಟ್ ಬರುತ್ತೆ. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ. ಇನ್ಸ್ಟಾಗ್ರಾಮಲ್ಲೂ ಕೆಲವೊಂದು ಪಾಲಿಸೀಸ್ ಇರುತ್ತೆ. ನೀವು ನೋಡಿರ್ಬೋದು, ಒಬ್ಬೊಬ್ಬರು ವೀಡಿಯೋಸ್ಗಳಿಗೆ ಮ್ಯೂಸಿಕ್ ಸೌಂಡೇ ಬರ್ತಾ ಇರಲ್ಲ. ಯಾಕೆ ಅಂತ ಅಂದರೆ ಅದು ಎಷ್ಟಿರುತ್ತೋ ಅಷ್ಟು ಮಾತ್ರ ನಾವು ಅಲ್ಲಿ ಕಾಪಿರೈಟ್ ಇರೋ ಮ್ಯೂಸಿಕ್ಗಳನ್ನ ಯೂಸ್ ಮಾಡಲೇಬಾರ್ದು. ಅದಕ್ಕೆ ಆದಷ್ಟು ಓನ್ ವಿಡಿಯೋಸ್ಗಳನ್ನ ಮಾಡಿ, ಓನ್ ವಾಯ್ಸ್ನ ಯೂಸ್ ಮಾಡಿ. ಆವಾಗ ನಿಮ್ಮ ವಿಡಿಯೋಸ್ಗಳು ಬೇಗ ವೈರಲ್ ಆಗುತ್ತೆ. ಇದಿಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಆದಷ್ಟು ವಿಡಿಯೋಸ್ಗೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್, ಅದ್ರ ಜೊತೆಗೆ ಹೈಪ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಆದಷ್ಟು ಹೈಪ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿ ನಾನು ನೆಕ್ಸ್ಟ್ ಆ ವಿಡಿಯೋಸ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ನಿಮಗೆ ಆದಷ್ಟು ರಿಪ್ಲೈ ಮಾಡ್ತೀನಿ. ಏನು ಮಾಡಬೇಕು ಅಂತನಾದರೂ ರಿಪ್ಲೈ ಮಾಡ್ತೀನಿ. ಹೈಪ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.